ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಗಣಿತ ಪ್ರಕಾಶ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದ ಪುಟ ಸಂಖ್ಯೆ 11 ಮತ್ತು 12ರಲ್ಲಿ ಬರ್ತಕ್ಕಂಥ ಈ ಅಂದಾಜು ಬೆಲೆ, ಅಂದಾಜು ಗಣನೆ ಅಂತೇಳಿ ಇಂದಿನ ತರಗತಿಗಳಲ್ಲಿ ನಾವೆಲ್ಲರೂ ಕೂಡ ಓದ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ತಾವು ಗಮನಿಸ್ತಾ ಇದ್ರಿ 6,72,85,182 ಒಂದು ಸಂಖ್ಯೆನ ಕೊಟ್ಟವನೆ. ಅದನ್ನ ಸಾವಿರದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟು ಬರುತ್ತೆ? 10,000, ಲಕ್ಷ, 10 ಲಕ್ಷ, ಕೋಟಿ, ಈ ರೀತಿ ಅಂದಾಜು ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಸಂಖ್ಯೆ ಬಂದಿದೆ ಅಂತ ಹೇಳಿ ತಾವು ಗಮನಿಸಬಹುದು. ಸಾವಿರ ಸ್ಥಾನಕ್ಕೆ ಅಂದ್ರೆ ಬಿಡಿ 10, 100 ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 6,72,000 6,72,85,000 ಬಂದಿದೆ. 10,000ದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟು ಬಂದಿದೆ ನೀವು ಇದನ್ನ ನೋಡ್ತಾ ಇದ್ದೀರಿ. ಈ ಒಂದು ಕಾನ್ಸೆಪ್ಟ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಈ ಮುಂದಿನ ಈ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗೋಣ. ನೋಡಿ, ಇಲ್ಲೊಂದು ರೌಂಡ್ ಅಪ್ ರೂಲು, ಅಂದಾಜು ಗಣನೆಯ ಒಂದು ನಿಯಮ ಏನಿದೆ, ಬಲಗಡೆ ಇರುವ ಅಂಕಿ 5ಕ್ಕಿಂತ ಕಡಿಮೆ ಇದ್ದರೆ, ಬಲಗಡೆ ಇರುವ ಅಂಕಿ 5ಕ್ಕಿಂತ ಕಡಿಮೆ ಇದ್ದರೆ ಅಂದ್ರೆ 0, 1, 2, 3, 4 ಈ ಸಂಖ್ಯೆಗಳು ಇದ್ರೆ ಇಂದಿನ ಸಂಖ್ಯೆ ಹಾಗೇ ಇರುತ್ತದೆ. 5 ಅಥವಾ ಹೆಚ್ಚಿದ್ದರೆ ಅಂದ್ರೆ 5, 6, 7, 8, 9 ಇದ್ರೆ ಅದಕ್ಕೆ ಒಂದನ್ನು ನಾವು ಕೂಡಿಸ್ತೀವಿ ಅಂತೇಳಿ. ನೀವು ಪಠ್ಯ ಪುಸ್ತಕದಲ್ಲಿ ನೀವು ನೋಡಿದಿರಿ ಏನಿದೆ, 6 ಅಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಲೆಕ್ಕ 6,72,85,182 ಇದೆ ಉದಾಹರಣೆ. ಈಗ ಒಂದನೇದು ಯಾವುದು? ಸಾವಿರದ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡೋದು. ಬಿಡಿ 10, 100, 1000 ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡೋದು. ಈ ಸಾವಿರ ಸ್ಥಾನದಲ್ಲಿ 5 ಇದೆ, ಅದರ ಬಲಗಡೆಯಲ್ಲಿ ಏನಿದೆ? ಒಂದಿದೆ ಅಂದ್ರೆ 0ಇಂದ 4 ಏನಿದೆ ಆ ರೀತಿ 0ಇಂದ 4ರಲ್ಲಿ ಈ ಸಂಖ್ಯೆ ಇದೆ. ಆಗ ನಾವೇನು ಮಾಡ್ತೀವಿ? ಬಲಗಡೆ ಇರುವ ಅಂಕಿ 5ಕ್ಕಿಂತ ಕಡಿಮೆ ಇದ್ದರೆ ಇಂದಿನ ಸಂಖ್ಯೆ ಹಾಗೇ ಇರುತ್ತದೆ. ಈಗ ನಾವೇನ್ ಮಾಡ್ತೀವಿ? 6,72,85,000 ಮುಂದ್ಗಡೆ ಎಲ್ಲವೂ ಕೂಡ ಏನಾಗ್ತವೆ? 0 ಆಗುತ್ತೆ. ಉದಾಹರಣೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸ್ ಏನಿದೆ ಅದನ್ನು ಕೂಡ ನೋಡಬಹುದು. ಅರ್ಥ ಆಗ್ತಿದೆಯಾ? ಸೊ ಈಗ ಈ ಯಾವುದು ಸಾವಿರ ಸ್ಥಾನದ ಸಮೀಪಕ್ಕೆ ಒಂದು ವೇಳೆ ನಾವು 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 10,000 ಸ್ಥಾನದಲ್ಲಿ 8 ಇದೆ, ಅದರ ಬಲಗಡೆ ಇರ್ತಕ್ಕಂಥ ಸಂಖ್ಯೆ ಯಾವುದು? 5 ಇದೆ. 5 ಏನಾಗಿದೆ? 5, 6, 7, 8 ಬಂದಾಗ 8ದ್ದು ಏನಾಗುತ್ತೆ? 9 ಆಗುತ್ತೆ. ಇವೆಲ್ಲವೂ ಕೂಡ 0 ಆಗುತ್ತೆ. ಆಗ ಏನಾಗುತ್ತೆ? ನಾವು 6,72,00,000 8ದ್ದು ಏನಾಗುತ್ತೆ? 9 ಆಗುತ್ತೆ. ಇನ್ನು ಉಳಿದವು ಏನಾಗುತ್ತೆ? ಮುಂದ್ಗಡೆ 0 ಆಗ್ತಾ ಹೋಗ್ತವೆ. 6,72,90,000 ಆಗುತ್ತೆ. ಈ ರೀತಿ ಅಂದ್ರೆ ನಾವು ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ ಅದರ ಬಲಗಡೆ ಇರ್ತಕ್ಕಂಥ ಸಂಖ್ಯೆಯನ್ನ ನಾವು 8ಕ್ಕೆ ಅಂದಾಜು ಮಾಡಿದ್ರೆ ಅದರ ಬಲಗಡೆ ಸಂಖ್ಯೆ ಏನಾಗುತ್ತೆ? ಇದರ 5 ಇದೇನ, ಅವಾಗ ಏನಾಗುತ್ತೆ? 8, 9 ಆಗುತ್ತೆ. ಇವೆಲ್ಲವೂ ಕೂಡ 0 ಆಗುತ್ತೆ. ನೋಡು, ಇಲ್ಲಿಗೆ ಯಾವುದು? ಬಿಡಿ 10, 100, 1000, 10,000, ಲಕ್ಷ, ಲಕ್ಷದ ಸ್ಥಾನ ಸಮೀಪಕ್ಕೆ ಅಂದಾಜು ಮಾಡಿದಾಗ ಅದರ ಬಲಗಡೆ ಇರ್ತಕ್ಕಂಥ ಸಂಖ್ಯೆ ಯಾವುದು? 8 ಇದೆ. ಆಗ 2ದ್ದು ಏನಾಗುತ್ತೆ? 3 ಆಗುತ್ತೆ. ಇವೆಲ್ಲವೂ ಕೂಡ 0 ಆಗ್ತವೆ. 6,72,85,182 ಈ ರೀತಿ ಬಂದಂತ ಸಂದರ್ಭದಲ್ಲಿ ಈಗ ನೋಡಿ, ಬಿಡಿ 10, 100, 1000, 10,000, ಲಕ್ಷ, ಕೋಟಿ, ಕೋಟಿ ಸ್ಥಾನಕ್ಕೆ ನಾವು ಅಂದಾಜು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಕೋಟಿ ಸ್ಥಾನದಲ್ಲಿ 7 ಇದೆ. 7ರ ಬಲಗಡೆ ಎಷ್ಟಿದೆ? 2 ಇದೆ. 2 ಏನಾಗಿದೆ? 5ಕ್ಕಿಂತ ಕಡಿಮೆ ಇದೆ. 0, 1, 2, 3, 4 ಇಷ್ಟಿದ್ದಾಗ, ಇದು 2ಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ? 6, 7 ಏನಿರುತ್ತೆ? ಹಾಗೇನೆ ಇರುತ್ತೆ. ಇವೆಲ್ಲವೂ ಕೂಡ 2, 8, 5, 1, 8, 2 ಎಲ್ಲವೂ ಕೂಡ 0 ಆಗುತ್ತೆ. ಒಂದು ವೇಳೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಇದು 10 ಲಕ್ಷ, ಕೋಟಿ ಅಂದ್ರೆ 10 ಲಕ್ಷ, 10 ಲಕ್ಷ. ನೆಕ್ಸ್ಟ್ ಕೋಟಿ, ಕೋಟಿ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ. ಕೋಟಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದು? 6. ಅದರ ಬಲಗಡೆ ಇರ್ತಕ್ಕಂಥ ಸಂಖ್ಯೆ ಯಾವುದು? 7. ಇದು 5, 6, 7ರಲ್ಲಿ ಬರುತ್ತೆ. 5ಕ್ಕಿಂತ ದೊಡ್ಡ ಸಂಖ್ಯೆ, 5 ಮತ್ತು 5ಕ್ಕಿಂತ ದೊಡ್ಡ ಸಂಖ್ಯೆ ಇದೆ. ಆಗ ಏನಾಗುತ್ತೆ? 7 ಇದ್ದದ್ದು ಏನಾಗುತ್ತೆ? ಸೊ 6 ಏನಾಗುತ್ತೆ? 6ಕ್ಕೆ ಪ್ಲಸ್ 1 ಆಗುತ್ತೆ, 7 ಆಗುತ್ತೆ. ಇವೆಲ್ಲವೂ ಕೂಡ 7, 2, 8, 5, 1, 2 ಎಲ್ಲವೂ ಕೂಡ 0 ಆಗುತ್ತೆ. ಹಾಗೇನಾಗುತ್ತೆ? ಇದು 7 ಕೋಟಿ ಆಗುತ್ತೆ. ಇದು ಇದರ ನಿಯಮ. ಇದನ್ನ ಆಧಾರವಾಗಿಟ್ಟುಕೊಂಡು ಲೆಕ್ಕವನ್ನ ಮಾಡ್ತಾ ಹೋಗೋಣ. ಇಲ್ಲಿ ಒಂದನೇ ಲೆಕ್ಕ ಏನ್ ಕೊಟ್ಟವನಲ್ಲಿ, ಅದೇ ರೀತಿ ಮುಂದಿನ ಸಂಖ್ಯೆಗೆ
ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥ ಒಂದನೇ ಉದಾಹರಣೆ ಯಾವುದಿದೆ, ಈಗ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋಣ. ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ ಕೋಟಿ 3,87,69,957 ಕೊಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಈ ಸಂಖ್ಯೆ ನೆರೆಹೊರೆ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋಗೋಣ. 3,87,69,957. ಸ್ವಲ್ಪ ವಿಡಿಯೋ ಲೆಂತಿ ಆದ್ರೂ ಪರವಾಗಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ನಾವು ಮೊದಲಿಗೆ 1000 ಸಮೀಪದ ಸ್ಥಾನಕ್ಕೆ ಅಂದಾಜು ಮಾಡೋಣ. 1000 ಸಮೀಪದ ಸ್ಥಾನಕ್ಕೆ ಅಂದಾಜು ಮಾಡೋಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಬಿಡಿ 10 100 1000 ಅಂದ್ರೆ 9ರ ಬಲಗಡೆ 5ಕ್ಕಿಂತ ಜಾಸ್ತಿ ಇದೆ, ಇದು 9. ಸೊ ಏನಾಗುತ್ತೆ ಅವಾಗ, ನಾವು 3,87,69,000 ಏನಾಗುತ್ತೆ, 9ಕ್ಕೆ ಒಂದು ಸೇರಿಸಿದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. 10 ಅಂದ್ರೆ 69 70 ಆಗುತ್ತೆ. ನೋಡಿ, ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ ಕೋಟಿ 3,87,70,000 ಆಯಿತು. 100ರ ಸ್ಥಾನದಲ್ಲಿ 9 ಇದೆ, ಅಂದ್ರೆ ನಾವು 1000 ಸ್ಥಾನಕ್ಕೆ ಅಂದಾಜು ಮಾಡಿದ್ದೇವೆ. ಈಗ ನೆಕ್ಸ್ಟ್ 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡೋಣ. 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡೋಣ. ಇಲ್ಲಿ ನೋಡಿ, ಈ ಸಂಖ್ಯೆನ ತೆಗೆದುಕೊಳ್ಳಿ. ಬಿಡಿ 10 100 ಸಾವಿರ 10 ಸಾವಿರ. ನಾವೀಗ 6ಅನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. 6 ಕಡ್ತಿದ್ಯಾ? ಈ 10,000 ಸ್ಥಾನದ ಸಮೀಪದಲ್ಲಿ ಇರ್ತಕ್ಕಂಥ 6ಅನ್ನ ಗಮನದಲ್ಲಿ ಇಟ್ಕೊಂಡೆ. ಅದರ ಬಲಗಡೆ ಇರ್ತಕ್ಕಂಥದ್ದು 9. ಬಲಗಡೆ ಇರ್ತಕ್ಕಂಥದ್ದು 9 ಅಂದ್ರೆ 5 ಮತ್ತು 5ಕ್ಕಿಂತ ಹೆಚ್ಚಾಗಿದೆ. ಆಗೇನಾಗುತ್ತೆ, 6ದ್ದು 7 ಆಗುತ್ತೆ. ಇನ್ನ ಇವೆಲ್ಲವೂ ಕೂಡ 4 ಕೂಡ 0 ಆಗುತ್ತೆ. 3,87,70,000. ಈ ರೀತಿ ಅಂದಾಜು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಒಂದೊಂದು ಸರಿ ಆಗತ್ತೆ ನೋಡಿ. 1000ದ ಸ್ಥಾನಕ್ಕೆ ಅಂದಾಜು ಮಾಡಿದಾಗಲೂ ಕೂಡ 3,87,70,000. ಇದಕ್ಕೂ ಕೂಡ 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗಲೂ ಕೂಡ ಅಷ್ಟೇ ಬಂದಿದೆ. ಈಗ ಲಕ್ಷದ ಸಮೀಪಕ್ಕೆ ಅಂದಾಜು ಮಾಡ್ತಾ ಇದೀವಿ. ಲಕ್ಷ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಲಕ್ಷದ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಗಿವನ್ ನಂಬರ್ಸ್ ಯಾವುದು ನೋಡಿ. ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ ಅಂದ್ರೆ 7. ಸೊ 7ರ ಬಲಭಾಗದಲ್ಲಿ ಏನಿದೆ, 6 ಇದೆ, 5ಕ್ಕಿಂತ ಜಾಸ್ತಿ ಇದೆ. ಆಗ 7 ಇದ್ದದ್ದು ಏನಾಗುತ್ತೆ, 8 ಆಗುತ್ತೆ. 3,88,00,000 ಆಗುತ್ತೆ. 3,88,00,000. ನಿಯರೆಸ್ಟ್ ಲ್ಯಾಕ್ 3,88,000. 3,88,000. 10,000 ಪ್ಲೇಸ್ ಈಸ್ 6. ಕನ್ನಡ ಅಂಡ್ ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ, ತಾವು ಗಮನಿಸಬಹುದು. ಈಗ ಸಮೀಪದ 10 ಲಕ್ಷಕ್ಕೆ ನಾವು ಅಂದಾಜು ಮಾಡಿದಾಗ, ಸಮೀಪದ 10 ಲಕ್ಷಕ್ಕೆ ನೀವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಆ ನಂಬರ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಾವೀಗ ಸಮೀಪದ 10 ಲಕ್ಷಕ್ಕೆ ಅಂದಾಜು ಮಾಡಿದಾಗ ಅದೆಷ್ಟಿದೆ, 3,87,69,957. ನಾವು ಯಾವ್ದು ಮಾಡ್ತಿದ್ದೀವಿ, 10 ಲಕ್ಷ ಸ್ಥಾನಕ್ಕೆ. ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ. 10 ಲಕ್ಷದ ಸ್ಥಾನದಲ್ಲಿ 8 ಇದೆ. 8ರ ಬಲಭಾಗದಲ್ಲಿ ಎಷ್ಟಿದೆ, 7 ಇದೆ. 7 5 ಮತ್ತು 5ಕ್ಕಿಂತ ಜಾಸ್ತಿ ಇದೆ. ಆಗ ಏನಾಗುತ್ತೆ, 8ದ್ದು 9 ಆಗುತ್ತೆ. ಇವೆಲ್ಲವೂ ಕೂಡ 0 ಆಗುತ್ತೆ. 39 ಲಕ್ಷ ಆಗುತ್ತೆ. ನಿಯರೆಸ್ಟ್ 10 lakh. ಓಕೆ, ನೆಕ್ಸ್ಟ್ ಸಮೀಪದ ಕೋಟಿ ಸ್ಥಾನಕ್ಕೆ ನಾವು ಅಂದಾಜುವನ್ನು ಮಾಡ್ತಾ ಇದ್ದೀವಿ. ಕೋಟಿ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವುದು, ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ ಕೋಟಿ. ಕೋಟಿ ಸ್ಥಾನದಲ್ಲಿ 3 ಬರ್ತಾ ಇದೆ. ಕೋಟಿ ಸ್ಥಾನದಲ್ಲಿ ಎಷ್ಟಿದೆ, 3 ಇದೆ. ಅದರ ಬಲಭಾಗದಲ್ಲಿ 8 ಇದೆ. ಇದಂದ್ರೆ 5ಕ್ಕಿಂತ ಜಾಸ್ತಿ ಇದೆ. 3 ಇರ್ತಕ್ಕಂಥದ್ದು ಏನಾಗುತ್ತೆ, 4 ಆಗುತ್ತೆ. ನಾವು 10 ಲಕ್ಷದ ಇದಕ್ಕೆ ಕೋಟಿ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಏನಾಗುತ್ತೆ, ಅದು 3,87,00,000 ಇದ್ದದ್ದು 4 ಕೋಟಿ ಆಗುತ್ತೆ. ನಿಯರೆಸ್ಟ್ ಕ್ರೋರ್ 4 crore. 10 lakh ಪ್ಲೇಸ್ ಈಸ್ 8. ಈ ರೀತಿ ನಾವು ಅಂದಾಜು ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಇದು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ. ಸೇಮ್ ಅದೇ ರೀತಿ ನಾನು ಮೊದಲನೇ ಲೆಕ್ಕ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೇಮ್ ಅದೇ ರೀತಿ ಇದು ಕೂಡ ನಾವು ಗಮನಿಸ್ತಾ ಇದ್ರಿ. ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಇಲ್ಲಿ 29,05,32,481 ಇದೆ. 100ರ ಸ್ಥಾನದ ನೋಡಿ, ಈಗ ನಾವು
ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದೀವಿ. 1000 ಸ್ಥಾನಕ್ಕೆ ಅಂದರೆ ಬಿಡಿ 10 100 1000 ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಇಲ್ಲಿ ಅದರ ಬಲಭಾಗದಲ್ಲಿ ಇರ್ತಕ್ಕಂಥ ಸಂಖ್ಯೆ ಎಷ್ಟಿದೆ? 4 ಇದೆ. ಸೊ ಅಂದರೆ ಇದು 5ಕ್ಕಿಂತ ಕಡಿಮೆ ಇದೆ. ಆಗೇನಾಗುತ್ತೆ, ನಾವು ಸೇಮ್ ನೋಡಿ ಬರೆದಿರ್ತಕ್ಕಂಥದ್ದು 2 ಹಾಗೆ ಇರುತ್ತೆ, ಇವೆಲ್ಲವೂ ಕೂಡ 0 ಆಗುತ್ತೆ. ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಅದೇ ರೀತಿ ಇಲ್ಲಿ 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡ್ತೇವೆ. 10,000 ಅಂದರೆ ಬಿಡಿ 10 100 1000 10,000 3. 10,000 ಸ್ಥಾನದಲ್ಲಿ 3 ಇದೆ, ಅದರ ಬಲಭಾಗದಲ್ಲಿ 2 ಇದೆ, ಅಂದರೆ 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ 3 ಏನಿರುತ್ತೆ? 3 ಹಾಗೇನೆ ಇರುತ್ತೆ. ಈ ಹಿಂದಿನ ಎಲ್ಲ ಸಂಖ್ಯೆಗಳು ಕೂಡ 0 ಆಗ್ತವೆ. ನಿಯರೆಸ್ಟ್ 10,000 ನೀವು ಅದನ್ನು ಹಾಗೆ ಗಮನಿಸಿ. ಲಕ್ಷ ಸ್ಥಾನದಲ್ಲಿ ಕೂಡ ಸೇಮ್ ಇದೇ ರೀತಿ ನಾನು ಮೇಲ್ಗಡೆ ಹಿಂದಿನ ಲೆಕ್ಕವನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿನೋ ಅದೇ ರೀತಿ ತಾವು ಆನ್ಸರ್ ಅನ್ನು ನೋಡ್ಬೋದು. ನೆಕ್ಸ್ಟ್ ಎರಡನೇ ಲೆಕ್ಕ ಒಂದು ಕೊಟ್ಟ ನೋಡಿ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯವಗಳು 5 ಕೋಟಿ. ಆ ಸಂಖ್ಯೆ ಯಾವುದಾಗಿರಬಹುದು ಅಂತ ಎಷ್ಟು ಸಂಖ್ಯೆಗಳಿವೆ? ಐ ಹ್ಯಾವ್ ಎ ನಂಬರ್ whose 5 nearest neighbors are all 5 crore. ವಾಟ್ ಈಸ್ ದಟ್ ನಂಬರ್ ಅಂಡ್ ಹೌ ಮೆನಿ ಎಕ್ಸಿಟ್ಸ್? ಅಂದ್ರೆ ನನ್ನಲ್ಲಿ ಒಂದು ಸಂಖ್ಯೆ ಇದೆ, ಅದರ ಎಲ್ಲ ಸಮೀಪದ 5 ನೆರೆಹೊರೆಯವಗಳು 5 ಕೋಟಿ. ಅಂದ್ರೆ ಏನು ಅಂದಾಜು ಮಾಡಿದಾರಲ್ಲ ನಾವು, ಅದು 1000 ಸ್ಥಾನಕ್ಕಾಗಿರ್ಬೋದು, 10,000 ಲಕ್ಷ 10 ಲಕ್ಷ ಕೋಟಿ ಎಲ್ಲವೂ ಕೂಡ ಅಂದಾಜು ಮಾಡಿದಾಗಲೂ ಕೂಡ ಅದು 5 ಕೋಟಿನೇ ಬಂದಿದೆಯಂತೆ. ಹಾಗಾದ್ರೆ ಉತ್ತರ ಆ ಸಂಖ್ಯೆ ನಿಖರವಾಗಿ 5 ಕೋಟಿ ಆಗಿದೆ ಮತ್ತು ಇಡೀ ಗಣಿತದಿಂತಹ ಸಂಖ್ಯೆ ಕೇವಲ 1 ಮಾತ್ರ ಇದೆ ಅಂತೇಳಿ. ಅಂದ್ರೆ ನಾವು 1000 10,000 ಕೆಲವೊಂದು ಸಂಖ್ಯೆಗಳಲ್ಲಿ 1000 ಸ್ಥಾನದ ಸಮೀಪಕ್ಕೆ 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ ಸೇಮ್ ಬರ್ಬೋದು. ಆದರೆ ಲಕ್ಷ 10 ಲಕ್ಷ ಕೋಟಿ ಮಾಡಿದಾಗ ಬೇರೆ ಬೇರೆ ಬರುತ್ತೆ. ಆದರೆ ಒಂದೇ 5 ಕೋಟಿನೇ ಬರ್ತಾ ಇದೆ ಅಂದರೆ ಆ ಸಂಖ್ಯೆ ಯಾವುದೂ ಅಲ್ಲ, 5 ಕೋಟಿನೇ ಆಗಿತ್ತೆ. ಇದನ್ನ ನೋಡಿ, ನೀವು ಯಾವುದೇ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿ, 100 ಸ್ಥಾನಕ್ಕೆ ಅಂದಾಜು ಮಾಡಿ 5 ಕೋಟಿನೇ ಬರುತ್ತೆ. 1000 ಸ್ಥಾನಕ್ಕೆ ಅಂದಾಜು ಮಾಡಿ. ಫಾರ್ ಎಕ್ಸಾಂಪಲ್ ತಮಗೆ ಅರ್ಥ ಆಯ್ತು ಅಂದ್ಕೊತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು 1000 ಸ್ಥಾನಕ್ಕೆ ಇಲ್ಲಿದೆ, 1000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡ್ತೀನಿ. ಇಲ್ಲಿ ಎಷ್ಟಿದೆ? 0 ಇದೆ. 0 ಇದೆ ಅಂದರೆ ಇದು ಕೂಡ 0 ಇರುತ್ತೆ, ಇದು ಹಂಗೆ ಇರುತ್ತೆ. ನೀವು ಇಲ್ಲಿದೆ ಇದೆ, ಅದ್ರ ಬಲಭಾಗದಾಗ ಏನಿದೆ? 0. ಇವೆಲ್ಲವೂ ಕೂಡ 0ನೇ ಇರುತ್ತೆ, ಇದು ಕೂಡ 0ನೇ ಇರುತ್ತೆ. ಇದೇ ಇದರ ಅರ್ಥ. ಸೊ ಈ ರೀತಿ ಬಂದಿದೆ ಅಂದರೆ ಆ ಸಂಖ್ಯೆ ಬೇರೆ ಇನ್ಯಾವುದೂ ಅಲ್ಲ, ಅದೇ ಸಂಖ್ಯೆ ಆಗಿರುತ್ತೆ, 5 ಕೋಟಿನೆಯ. ಇನ್ನ ಮತ್ತೊಂದು ಲೆಕ್ಕ, ರೋಕ್ಸಿ ಮತ್ತು ಇಷ್ಟು ಅಂತ ಅವರು ಇಬ್ಬರು ವಿದ್ಯಾರ್ಥಿಗಳ ಹೆಸರಿದೆ. ಅದೊಂದು ಸಮೀಕರಣ ಕೊಟ್ಟದ್ದು. ಸಮೀಕರಣ ಮೀನ್ಸ್ ಇಲ್ಲಿ ನೋಡಿ, 4,63,128 ಪ್ಲಸ್ 4,19,682 ನಿಖರವಾದ ಉತ್ತರ, ಎಕ್ಸಾಕ್ಟ್ ವ್ಯಾಲ್ಯೂ. ಇವುಗಳನ್ನು ನಾವು ಅಡಿಷನ್ ಮಾಡಿದಾಗ ಅದರ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 8,82,810 ಅದರ ಎಕ್ಸಾಕ್ಟ್ ವ್ಯಾಲ್ಯೂ. ಬಟ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ರೋಕ್ಸಿ ಏನಂತ ಹೇಳ್ತಾರೆ, ನೀವು ಟೆಕ್ಸ್ಟ್ ಬುಕ್ಕನ್ನು ಒಂದ್ಸರಿ ನೋಡಿ. ಮೊತ್ತ 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಅಂತ ರೋಕ್ಸಿ ಹೇಳ್ತಾರೆ. ಇಷ್ಟು ಹೇಳ್ತಾನೆ, ಇಲ್ಲ ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ, ಸಮೀಪ ಅಥವಾ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಯಾರ ಅಂದಾಜು ಹತ್ತಿರವಿದೆ? ಪುಟ ಸಂಖ್ಯೆ 12 ನೀವು ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಯಾರ ಅಂದಾಜು ಸರಿವೆ, ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ ಅಂತೇಳಿ ನೋಡಿಲಿ. ಯಾರ ಅಂದಾಜು ಹತ್ತಿರವಿದೆ ಅಂದಾಗ ನಾವು ಹೇಳ್ತೀವಿ ಇಷ್ಟು ಅವರ ಅಂದಾಜು 9 ಲಕ್ಷಕ್ಕೆ ಹತ್ತಿರ, ಹಾಗಾಗಿ ನಿಖರ ಮೊತ್ತಕ್ಕೆ ಅತ್ಯಂತ ಸಮೀಪದಲ್ಲಿದೆ. ನಿಖರ ಮೊತ್ತಕ್ಕೆ ನೋಡಿ 8,82,000 ಇರೋದ್ರಿಂದ ಅದು 9 ಲಕ್ಷಕ್ಕೆ ಹತ್ರ ಇದೆ, ಇಷ್ಟು ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ರೋಕ್ಷಿ ಏನ್ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ, ರೋಕ್ಷಿ ಅದನ್ನು ಹುಡುಗಿ ಗೊತ್ತಿಲ್ಲ, ರೋಕ್ಷಿ ಹೇಳ್ತಿರ್ತಕ್ಕಂಥದ್ದು 8 ಲಕ್ಷ ಮತ್ತು 8 ಲಕ್ಷಕ್ಕಿಂತ ಕಡಿಮೆ ಅಂತೇಳಿ. ಸೊ ನೋ, ಯಾಕೆಂದ್ರೆ 8,82,000 ಆದ್ರೆ ಅದು 9 ಲಕ್ಷಕ್ಕೆ ಹತ್ರ ಇರೋದ್ರಿಂದ ಇಲ್ಲಿ ಇಷ್ಟು ಹೇಳ್ತಿರ್ತಕ್ಕಂಥದ್ದು ಹತ್ರದಲ್ಲಿದೆ. whose estimate is correct, ಇಷ್ಟು's estimate is much closer to the exact sum. ಏನು ಎಕ್ಸಾಕ್ಟ್ ಸಮ್ 8,82,810ಕ್ಕೆ
ಇಷ್ಟು ಹೇಳ್ತಿರ್ತಕ್ಕಂಥದ್ದು ಹತ್ತಿರದಲ್ಲಿ ಇದೆ. ಎರಡನೇ ಪ್ರಶ್ನೆ, ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಆಗಿ ಯೋಚಿಸುವಿರಿ? ನೋಡಿಲಿ, ಹೌದು, ಮತ್ತು 8,50,000ಕ್ಕಿಂತ ಹೆಚ್ಚಾಗಿದೆ. ಯಾಕೆಂದ್ರೆ 8,82,810 ಬರೋದ್ರಿಂದ. ಈಸ್ ದ ಸಮ್ ಮೋರ್ ದ್ಯಾನ್ 8,50,000? ಎಸ್, ದ ಸಮ್ ಈಸ್ ಮೋರ್ ದ್ಯಾನ್ 8,50,000. ಸಿ, ಮೊತ್ತ 8,83,128ಕ್ಕಿಂತ ಹೆಚ್ಚು ಅಥವಾ 8,83,128ಕ್ಕಿಂತ ಕಡಿಮೆ ಇದೆಯೇ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದು, ಇದು 8,83,128ಕ್ಕಿಂತ ಕಡಿಮೆ ಇದೆ. ಏಕೆಂದ್ರೆ ಎರಡನೇ ಸಂಖ್ಯೆ 4,20,000ಕ್ಕಿಂತ ಕಡಿಮೆ ಇದೆ. ಎರಡನೇ ಸಂಖ್ಯೆ ಅಂದ್ರೆ ತಾವಿಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ, ಎರಡನೇ ಸಂಖ್ಯೆ ಇದು. ಎರಡನೇ ಸಂಖ್ಯೆ 4,19,682 ಇರೋದ್ರಿಂದ ನಮಗೆ ಉತ್ತರ ಏನಾಗುತ್ತೆ ನೋಡಿ, 8,83,128ಕ್ಕಿಂತ ಕಡಿಮೆ ಇದೆ. ಉತ್ತರ ಎಷ್ಟು ಬಂದಿದೆ ನಮ್ದು? 8,82,810 ಅದರ ನಿಖರವಾದ ಮೌಲ್ಯ. ಹಾಗಾಗಿ 8,83,000ಕ್ಕಿಂತ ಏನಾಗಿದೆ? ಕಡಿಮೆ ಇದೆ. ಏಕೆಂದ್ರೆ ಎರಡನೇ ಸಂಖ್ಯೆ 4,20,000ಕ್ಕಿಂತ ಕಡಿಮೆ ಇದೆ. ಈಸ್ ದ ಸಮ್ ಲೆಸ್ ದ್ಯಾನ್ 8,83,128? ಎಸ್, ಇಟ್ ಈಸ್ ಲೆಸ್ ದ್ಯಾನ್ 8,83,128 because the second number is less than 4,20,000. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇನ್ನು ಡಿ ಒಂದಿದೆ, ನಿಖರವಾದ ಬೆಲೆ ಅಂತೇಳಿ. ಆ ನಿಖರವಾದ ಬೆಲೆಯನ್ನು ನಾನು ಪ್ರಾರಂಭದಲ್ಲಿ ತೋರಿಸಿದ್ದೀನಿ, ನೀವು ಅದನ್ನ ನಿಖರ ಡಿಗೆ ಅದನ್ನ ಬರ್ಕೋಬಹುದು. ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, 14,63,128 ಮೈನಸ್ 4,90,020. 4,90,020 ಇವುಗಳ ಒಂದು ಡಿಫ್ರೆನ್ಸ್ ಅನ್ನು ಕೇಳಿದ್ರೆ ಇದರ ನಿಖರವಾದ ಉತ್ತರ ನಾವು ಇದರಿಂದ ಇದನ್ನ ಮೈನಸ್ ಮಾಡಿದಾಗ ನಮಗೆ 9,73,108 ಬರುತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂ 9,73,108 ದ ಎಕ್ಸಾಕ್ಟ್ ವ್ಯಾಲ್ಯೂ. ನೋಡಿ, ಒಂದನೇ ಪ್ರಶ್ನೆ ಇಲ್ಲಿ ರೋಕ್ಷಿ ಏನ್ ಹೇಳ್ತದೆ, ನೀವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡ್ಕೊಳ್ಳಿ, ಪೇಜ್ ನಂಬರ್ 12 ಅನ್ನ. ವ್ಯತ್ಯಾಸ ಅಂದ್ರೆ ಕಳಿತೀವಿ ಅಂತೇಳಿ 10 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ರೋಕ್ಷಿ ಹೇಳೋದು. ಇಷ್ಟು ಹೇಳ್ತಿರ್ತಕ್ಕಂಥದ್ದು ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ. ರೋಕ್ಷಿ 10 ಲಕ್ಷ, ಇಷ್ಟು 9 ಲಕ್ಷ ಅಂತ ಹೇಳಿ ಕರೀತಾ ಇದ್ದಾರೆ. ಯಾರ ಅಂದಾಜು ಹತ್ತಿರವಿದೆ? ರೋಕ್ಷಿಯ ಅಂದಾಜು 10 ಲಕ್ಷಕ್ಕೆ ಹತ್ತಿರ, ನಿಖರ ವ್ಯತ್ಯಾಸಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಯಾಕಂದ್ರೆ ನಿಖರವಾದ ವ್ಯತ್ಯಾಸ 9,73,108 ಬರೋದ್ರಿಂದ ಅದು ಇಷ್ಟು ಹೇಳಿದ ತರ ಇಲ್ಲ, ಇದು 10 ಲಕ್ಷಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. whose estimate is closer? Roxi's estimate closer to 10 lakh is much closer to the exact difference. ಈ ಎಕ್ಸಾಕ್ಟ್ ಡಿಫರೆನ್ಸ್ ಏನಿದೆ, ನಿಖರವಾದ ವ್ಯತ್ಯಾಸ ಏನಿದೆ, ಅದಕ್ಕೆ ಹತ್ತಿರದಲ್ಲಿ ಇದೆ. ವ್ಯತ್ಯಾಸ 9,50,000ಕ್ಕಿಂತ ಹೆಚ್ಚೇ. ಹೌದು, ವ್ಯತ್ಯಾಸ 9,50,000ಕ್ಕಿಂತ ಹೆಚ್ಚಾಗಿದೆ. ಯಾಕೆಂದ್ರೆ ನಮ್ದು ಎಕ್ಸಾಕ್ಟ್ ವ್ಯತ್ಯಾಸ ಎಷ್ಟಿದೆ? 9,73,000 ಬರುತ್ತೆ. ಸೊ ಹಾಗಾಗಿ ಈಸ್ ದ ಡಿಫರೆನ್ಸ್ ಮೋರ್ ದ್ಯಾನ್ 9,50,000? ಎಸ್, ದ ಡಿಫರೆನ್ಸ್ ಈಸ್ ಮೋರ್ ದ್ಯಾನ್ 9,50,000. ಯಾಕೆಂದ್ರೆ ನಮ್ಗೆ ಅದರ ನಿಖರವಾದ ವ್ಯಾಲ್ಯೂನೇ 9,73,000 ಬಂದಿದೆ. ಸಿ ಏನಿದೆ? ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚೆ. ಹೌದು, ಇದು 9,63,128ಕ್ಕಿಂತ ಹೆಚ್ಚಾಗಿದೆ. ಏಕೆಂದರೆ ನಾವು 5 ಲಕ್ಷಕ್ಕಿಂತ ಕಡಿಮೆ ಸಂಖ್ಯೆಯನ್ನು ಕಳೆಯುತ್ತಿದ್ದೇವೆ. 5 ಲಕ್ಷಕ್ಕಿಂತ ಕಡಿಮೆ ಸಂಖ್ಯೆ ನೋಡಿ, ಇಲ್ಲಿ ಕಳೀತಿರ್ತಕ್ಕಂಥದ್ದು ಯಾವುದು? 4,90,000. ಎಕ್ಸಾಕ್ಟ್ ನಾವು 4,90,000 5 ಲಕ್ಷ ಅಂತ ಅಂದ್ಕೊಂಡ್ರು ಕೂಡ 14 ಲಕ್ಷದಾಗ 5 ಲಕ್ಷ ಕಳೆದ್ರೆ 9 ಲಕ್ಷ, 63,000 ಬಂದ್ರೆ ಮತ್ತೆ ಎಕ್ಸ್ಟ್ರಾ ಹೆಚ್ಚಾಗುತ್ತೆ. ಈ ರೀತಿ ಅಂದಾಜು. ಸೊ ಹಾಗಾಗಿ ಇದು ಕೂಡ ಹೆಚ್ಚಾಗಿದೆ. ದ ಡಿಫರೆನ್ಸ್ ಮೋರ್ ದ್ಯಾನ್ 9,63,128? ಎಸ್, ಇಟ್ ಈಸ್ ಮೋರ್ ದ್ಯಾನ್ 9,63,128 because we are subtracting less than 5 lakh. ಓಕೆ,
ಆದ್ಮೇಲೆ ಇದಿಷ್ಟು ಮಾಹಿತಿ ಅಂದಾಜು ಗಣನೆಗೆ ಸಂಬಂಧಪಟ್ಟಂತ ಮಾಹಿತಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಕೂಡ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಮತ್ತು ನಮ್ಮ ವಿಡಿಯೋಸ್ಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಬಹುದು. ಮತ್ತು ಯಾವ್ಯಾವ ಕ್ಲಾಸ್ಗಳು ಮತ್ತೆ ಬೇರೆ ಬೇಕು, ಯಾವ ತರ ಅಂತಕ್ಕಂಥದ್ದು. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.